ನಮಸ್ಕಾರ ಹಾಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಿವಾನಂದ್ ಎಚ್ ಲೆಂಕಿ ಸರ್, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಅಂತಲೇ ಹೇಳಬೇಕು. ಸೊ ಅವರ ಒಂದು ಶ್ರಮದಿಂದಲೇ ಈ ಕಾಲೇಜು ಸ್ಥಾಪನೆ ಆಗಿದ್ದು, ಅವರ ಒಂದು ಶ್ರಮದಿಂದಲೇ ಈ ಕಾಲೇಜಿನಲ್ಲಿ ಇಷ್ಟು ಪ್ರಮಾಣದ ವಿದ್ಯಾರ್ಥಿಗಳು ಬಂದು ಶಿಕ್ಷಣವನ್ನು ಪಡೆಯುವಂಥ ಸದುಪಯೋಗ ಇವತ್ತಿನ ದಿವಸ ಇಲ್ಲಿ ಕಲ್ಪಿಸಲಾಗಿದೆ ಅಂದರೆ ಅದು ಅದರ ಶ್ರೇಯಸ್ಸು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಿವಾನಂದ್ ಎಚ್ ಲೆಂಕಿ ಸರ್ ಅವರಿಗೆ ಸಲ್ಲಿಸುತ್ತದೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ವೇದಿಕೆಯನ್ನು ಅಲಂಕರಿಸಿದಂಥ ಹಿರಿಯ ಪ್ರಾಧ್ಯಾಪಕರಾದ ನಿಂಗಪ್ಪ ಕುದ್ರಿಹಾಳ್ ಸರ್ ಅವರು, ರೇಖಾ ಚೌಹಾಣ್ ಮೇಡಮ್ ಅವರು, ಆಶಾ ಅಫ್ರೀನ್ ಮೇಡಮ್ ಅವರು, ಲೈಬ್ರರಿಯನ್ ಮೇಡಮ್ ಆದಂಥ ವೀಣಾ ಅಂಕಲ್ ಮೇಡಮ್ ಅವರು, ಮತ್ತು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಸೇವಂತ ಕಳಸಪ್ಪ ಮೇಡಮ್ ಅವರು. ಸೊ ಇವತ್ತಿನ ದಿವಸ ಎಲ್ಲರೂ ಕೂಡ ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸುವಾಗ ಸಂಸ್ಕೃತ ಶ್ಲೋಕವನ್ನು ಹೇಳಿದರು. ಎಲ್ಲರೂ ಒಂದು ಸಂಸ್ಕೃತ ಶ್ಲೋಕವನ್ನು ಹೇಳಿದರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಸಂಸ್ಕೃತ ಶ್ಲೋಕವನ್ನು ಹೇಳಿದರು. ಸೊ ಇದು ಒಂದು ಏನು ತೋರಿಸ್ಕೊಡುತ್ತೆ ಅಂತಂದರೆ, ಒಂದಾನೊಂದು ಕಾಲದಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಕೆಲವೊಬ್ಬರು ಈ ರೀತಿಯಾದ ಸಂಸ್ಕೃತ ಶ್ಲೋಕಗಳನ್ನು ಉಚ್ಚರಿಸುವಂತಿಲ್ಲ ಅಂತ ಹೇಳುವಂಥ ಧರ್ಮಶಾಸ್ತ್ರಗಳಿತ್ತು. ಸೊ ನಿಮ್ಮೆಲ್ಲರ ಬಾಯಲ್ಲಿ ಅದನ್ನು ಕೇಳಿ ನನಗೆ ಒಂದು ರೀತಿಯಾದ ಹೆಮ್ಮೆ ಮತ್ತು ಸಂತೋಷ ಅನ್ನಿಸ್ತು. ಯಾಕಂತಂದರೆ ಎಲ್ಲ ಮಕ್ಕಳು ಎಲ್ಲ ವರ್ಗದವರು ಎಲ್ಲರೂ ಕೂಡ ಸಂಸ್ಕೃತ ಶ್ಲೋಕವನ್ನು ತಮ್ಮ ಟಿಪ್ ಆಫ್ ದ ಟಂಗ್ ಅಲ್ಲಿ ಹೇಳುವಂತ ಭಾರತದ ಆಧುನಿಕ ಯುಗದಲ್ಲಿ ನಾವಿದ್ದೇವೆ ಅನ್ನೋದಕ್ಕೆ ನಾವು ಹೆಮ್ಮೆ ಪಡುವಂತ ವಿಷಯ ಆಗಿದೆ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಇವತ್ತಿನ ದಿವಸ ನಾವು ಯಾಕೆ ಆಚರಿಸ್ತೀವಿ ಅಂತಂದ್ರೆ, ಸರ್ವಪಲ್ಲಿ ರಾಧಾಕೃಷ್ಣ ಅವರ ಒಂದು ಜನ್ಮದಿನ. ಅವರು ಉಪರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಭಾರತದ ಎರಡನೆಯ ರಾಷ್ಟ್ರಪತಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅವರ ಫ್ಯಾಮಿಲಿ ತೆಲುಗು ಫ್ಯಾಮಿಲಿ ಆಗಿತ್ತು. ಅವರ ತಂದೆ ಸೀತಾರಾಮಯ್ಯ, ತಾಯಿ ದೊಡ್ಡಮ್ಮ ಅಂತ ಹೇಳಿ. ಸೊ ಅವರು ಒಂದು ಬರೆದಂಥ ಪ್ರಬಂಧವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ವೇದಾಂತ ಆ್ಯಂಡ್ ಎಥಿಕ್ಸ್ ಅಂತ ಒಂದು ಥೀಸಿಸ್ ಅನ್ನ ಬರೀತಾರೆ. ಅದು ಏನಂದ್ರೆ, ಕಾಂಬಿನೇಷನ್ ಆಫ್ ರಿಲಿಜನ್ ಆ್ಯಂಡ್ ಎಥಿಕ್ಸ್. ಸೊ ಗುರುವಾದವರು, ಆಮೇಲೆ ಆಕ್ಸ್ಫರ್ಡ್ನಲ್ಲಿ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡಿದಂಥ ಭಾರತೀಯರು ಯಾರಾದರೂ ಆ ಸಂದರ್ಭದಲ್ಲಿ ಇದ್ರೆ ಅವರು ಸರ್ವಪಲ್ಲಿ ರಾಧಾಕೃಷ್ಣರವರಾಗಿದ್ರು. ಸೊ ಮುಖ್ಯವಾಗಿ ನಾವೇನು ತಿಳ್ಕೊಬೇಕಂತಂದ್ರೆ, ಧರ್ಮ ಇಸ್ ದ ಕಾಂಬಿನೇಷನ್ ಆಫ್ ರಿಲಿಜನ್ ಆ್ಯಂಡ್ ಎಥಿಕ್ಸ್. ಸೊ ಧರ್ಮ ಮತ್ತು ನೈತಿಕತೆ. ಸೊ ಧರ್ಮ ಅಂದ್ರೆ ಏನು? ಸೊ ಸಮಾನತೆ ಸಾರುವಂಥದ್ದೇ ಧರ್ಮ ಅಂತ ಹೇಳ್ತಾರೆ. ಸೊ ಈಗ ಸನಾತನ ಧರ್ಮ ಆಗಿರ್ಬೋದು, ಆಧುನಿಕ ಧರ್ಮ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಅದು ಏನಿರಬೇಕು ಅಂದ್ರೆ ಸಮಾನತೆಯನ್ನು ಸಾರಬೇಕು. ಹಾಗಾದ್ರೆ ಅಸಮಾನತೆಗೆ ಕಾರಣಗಳೇನು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಹುಟ್ಕೊಳ್ಳುತ್ತೆ. ಏನ್ ಕಾರಣಗಳು ಅಸಮಾನತೆಗೆ ಅಂತಂದ್ರೆ, ನೀವ್ ಬಡವ ಇದೆಯಾ, ನಾ ಶ್ರೀಮಂತ ಇದ್ದೀನಿ, ಇದು ಒಂದು ಕಾರಣ ಇರ್ಬೋದು. ನೀವ್ ಕರಿಯ ಇದೆಯಾ, ನಾ ಬೆಳಗಿದ್ದೀನಿ, ಇದು ಒಂದು ಕಾರಣ ಇರ್ಬೋದು. ಉದ್ಯೋಗ ಅವಕಾಶ, ಕೆಲವರು ಉದ್ಯೋಗ ಹೈ ಪೋಸ್ಟ್ ಪ್ರೆಸ್ಟೀಜಿಯಸ್ ಪೋಸ್ಟ್ ಅಲ್ಲಿ ಇರ್ತಾರೆ, ಇನ್ನು ಕೆಲವರು ಪ್ರೆಸ್ಟೀಜಿಯಸ್ ಪೋಸ್ಟ್ ಅಲ್ಲಿ ಇರಲ್ಲ, ಇದು ಅಸಮಾನತೆಗೆ ಕಾರಣ ಇರ್ಬೋದು. ಇದಲ್ಲದೆ ನಮ್ಮ ಸಂವಿಧಾನದಲ್ಲಿ ಕಾಸ್ಟ್, ರಿಲಿಜನ್, ಕಾಸ್ಟ್, ರೇಸ್ ಇದೆಲ್ಲ ಇದೆ. ಇವೆಲ್ಲ ಅಸಮಾನತೆಗೆ ಕಾರಣಗಳು ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಮೀರಿ ನಿಲ್ಲಬೇಕು ಅಂತ ಹೇಳಿದಂತ ನಮ್ಮ ಭಾರತ ದೇಶದ ಭವಿಷ್ಯವನ್ನು ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ. ಇವರಷ್ಟೇ ಅಲ್ಲದೆ ಮಾತೆ ಸಾವಿತ್ರಿಬಾಯಿ ಪುಲಾಯ್ ಅವರು ಕೂಡ ಆಧುನಿಕ ಭಾರತದ ಶಿಕ್ಷಕಿ ಆಗಿದ್ದಾರೆ. ಅವರನ್ನು ಕೂಡ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅದಲ್ಲದೆ ಮಹಾತ್ಮರಾದಂಥ ಜ್ಯೋತಿಬಾಯಿ ಫುಲೆ ಅವರು ಒಂದು ಶಿಕ್ಷಣದ ಕ್ರಾಂತಿಯನ್ನೇ ಎಬ್ಬಿಸಿದಂಥವ್ರು. ಸತ್ಯಶೋಧಕ ಅನ್ನೋ ಒಂದು ಪುಸ್ತಕವನ್ನು ಬರೆಯೋದ್ರ ಮೂಲಕ ಶಿಕ್ಷಣ ಕ್ರಾಂತಿಯನ್ನು ಎಬ್ಬಿಸಿದಂಥವ್ರು. ಸೊ ಈಗ ಒಬ್ಬರೇ ಅಂತಲ್ಲ, ಎಷ್ಟೊಂದು 10 ಜನರ ಲಿಸ್ಟ್ ಹೇಳ್ತಾ ಹೋದ್ರೆ ಎಲ್ಲರೂ ಕೂಡ ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ನಮ್ಮ ಥಾಟ್ಸ್ ಏನಿರುತ್ತೆ ಅದೇ ನಮ್ಮ ಫೀಲಿಂಗ್ ಆಗುತ್ತೆ. ಸೊ ಅವರ್ ಥಾಟ್ಸ್ ಬಿಕಮ್ ಅವರ್ ಫೀಲಿಂಗ್ ಬಿಕಮ್ಸ್ ಅವರ್ ಬಿಹೇವಿಯರ್. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ನಿದ್ರಾವಸ್ಥೆಯಲ್ಲಿದ್ದಾಗ ನಮಗೇನು ಬೇಕೋ ಆ ಆಲೋಚನೆ ಬರಲ್ಲ.
ನಮಗೆ ಕನಸಿನಲ್ಲಿ ಏನು ಬರುತ್ತೆ ಅದು ಆಲೋಚನೆ ಬರುತ್ತೆ. ಆದರೆ ನಾವು ಪ್ರಜ್ಞಾವಸ್ಥೆ ಎಂಬಿದಾಗ ನಮ್ಮ ಥಾಟ್ಸ್ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಹಾಗಾಗಿ ನಾವು ಏನು ವಿಚಾರ ಮಾಡಬೇಕು, ಒಳ್ಳೆಯದನ್ನು ವಿಚಾರ ಮಾಡಬೇಕು, ಒಳ್ಳೆ ಭಾವನೆಗಳನ್ನ ಇಟ್ಕೋಬೇಕು, ಅಂದಾಗ ಏಳಿಗೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿದಂಥ ವಿದ್ಯಾರ್ಥಿಗಳಿಗೆ ಮತ್ತು ಹೊಸದಾಗಿ ಬಂದಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಎಲ್ಲರೂ ಕೂಡ ಯಶಸ್ಸನ್ನು ಗಳಿಸಿ ಎಲ್ಲರೂ ಕೂಡ ಉಜ್ವಲ ಭವಿಷ್ಯ ಆಗಲಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ.